ಕುಂಭರಾಶಿಯವರಿಗೆ 7.5 ಇನ್ನೂ 1 ವರ್ಷಗಳ ಕಾಲ ಬಾಕಿ ಇರೋದ್ರಿಂದ ಒಂದು ಅದ್ಭುತವಾದಂತಹ ಪರಿಹಾರವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಈ ಹಿಂದಿನ ವಿಡಿಯೋದಲ್ಲೂ ನಾನು ಅದರ ಬಗ್ಗೆ 7.5 ಪ್ರಭಾವ ಬಗ್ಗೆ ಹೇಳಿದ್ದೆ. ಈಗ ಹೊಸ ಪರಿಹಾರವನ್ನು ಚೆನ್ನಾಗಿ ಹೇಳ್ತೇನೆ. ಯಾಕೆಂದರೆ ಒಂದು ತಾರೀಕಿದೆ, ಆ ತಾರೀಕನ್ನು ನೀವು ಬರೆದಿಟ್ಕೊಳ್ಳಿ. ಯಾವತ್ತು ಗೊತ್ತಾ? ಮೇ 16ನೇ ತಾರೀಕು ಶನಿವಾರ ಅಮಾವಾಸ್ಯೆ. ಭಾಳ ಪವರ್ಫುಲ್ ಡೇ. ಅವತ್ತಿನ ದಿವಸ ಯಾವ ಕುಂಭರಾಶಿಯವರು ಶನೇಶ್ವರನ ಆರಾಧನೆ ಮಾಡ್ಕೊಳ್ತೀರೋ ಅದು ಹೇಗೆ ಅಂತ ನಾನು ಹೇಳ್ತೇನೆ. ನಿಮಗೆ 7.5 ಇನ್ನು 1 ವರ್ಷ ಇದೆಯಲ್ಲ, ಶನಿ ಬಿಟ್ಟು ಹೋಗುವಾಗ ಒಳ್ಳೇದು ಮಾಡಿ ಹೋಗ್ತಾನೆ ಅಂತ ಹೇಳ್ತಾರೆ. ಖಂಡಿತವಾಗಿ ನಿಮಗೆ ಒಳ್ಳೇದು ಮಾಡಿ ಹೋಗ್ತಾನೆ. ನೀವು ಈ 7.5ನಲ್ಲಿ ಅಂದರೆ ಕಳೆದ 6.5 ವರ್ಷಗಳಿಂದ ನೀವು ಹಣ ಕಳ್ಕೊಂಡಿದ್ದೀರಾ, ಬಿಸ್ನೆಸ್ ಲಾಸು ಅಥವಾ ಯಾರಿಗೋ ಕೊಟ್ಟು ಇತ್ಯಾದಿ ಏನೇ ಆಗಲಿ ಹಣ ಕಳ್ಕೊಂಡಿದ್ದೀರಾ, ಶನೇಶ್ವರನ ಆರಾಧನೆ ಮಾಡಿ ತಕ್ಕ ಮಟ್ಟಿಗಾದರೂ ನಿಮಗೆ ವಾಪಸ್ ಬರಲಿ ಅದು. ಅಥವಾ ನೀವು ಏನನ್ನು ಹಾಳು ಮಾಡ್ಕೊಂಡಿದ್ದೀರಿ, ಏನು ಬೇಕಾದ್ರೂ ಹಾಳು ಮಾಡ್ಕೊಂಡಿರ್ಬೋದು. ಸಂಬಂಧಗಳು ಹಾಳು ಮಾಡ್ಕೊಂಡಿದ್ದೀನಿ ಗುರುಳೇ, 7.5ಇಂದ ಸಂಬಂಧಗಳೆಲ್ಲ ಹಾಳಾಗೋಗಿದೆ, ಮತ್ತದೆಲ್ಲ ಸರಿ ಹೋಗುತ್ತೆ. ಕುಟುಂಬ ಸ್ಥಾನದಲ್ಲಿ ಶನಿ ಇದ್ದಾನೆ. ಸೊ ಕುಟುಂಬದಲ್ಲಿ ಫ್ಯಾಮಿಲಿ ಮೆಂಬರ್ಸಲ್ಲಿ ಸಂಬಂಧಗಳು ಹಾಳು ಮಾಡ್ಕೊಂಡಿರಲಿ, ಅಥವಾ ಹೊರಗಡೆ ನೆಂಟ್ರಿಸ್ಟಲ್ಲಿ ಹಾಳು ಮಾಡ್ಕೊಂಡಿರಲಿ, ಸ್ನೇಹಿತರಲ್ಲಿ ಹಾಳು ಮಾಡ್ಕೊಂಡಿರಲಿ, ಅದೆಲ್ಲ ಸರಿ ಮಾಡ್ಕೊಳ್ಬಹುದು. ಇನ್ನು 1 ವರ್ಷ ಟೈಮ್ ಇದೆ. ಅಥವಾ ಹಣಕಾಸಿನ ವಿಚಾರದಲ್ಲಿ ತುಂಬ ಸಮಸ್ಯೆ ಮಾಡ್ಕೊಂಡಿದ್ದೀರಾ, ತುಂಬ ಸಾಲ ಮಾಡ್ಕೊಂಡಿದ್ದೀರಾ, ತೀರ್ಸೋಕ್ಕಾಗ್ತಾ ಇಲ್ಲ, ತುಂಬ ಹೊರಗಡೆ ದುಡ್ಡು ಕೊಟ್ಬಿಟ್ಟಿದ್ದೀರಾ, ವಾಪಸ್ ಬರ್ತಾ ಇಲ್ಲ, ಅಥವಾ ಅರ್ಜೆಂಟಾಗಿ ಲೋನ್ ನಿಮಗೆ ಬೇಕಾಗಿದೆ ಸಿಗ್ತಾ ಇಲ್ಲ, ಅಥವಾ ಯಾರಿಗೋ ಕೊಡಿಸ್ಬಿಟ್ಟಿದ್ದೀರಾ, ನಿಮಗೆ ಈಗ ಮಧ್ಯದಲ್ಲಿ ನೀವು ಸಿಕ್ಕಾಕೊಂಡ್ಬಿಟ್ಟಿದ್ದೀರಾ. ಕುಂಭರಾಶಿನ ಇನ್ನು 1 ವರ್ಷ ಇದೆ. ಈ ಎಲ್ಲ ಸಮಸ್ಯೆಗಳನ್ನ ನೀವು ಪರಿಹಾರ ಮಾಡ್ಕೊಳ್ಬಹುದು ಶನೇಶ್ವರ ಆರಾಧನೆಯಿಂದ. ಅದು ಹೇಗೆ ಮಾಡಬೇಕು ಹೇಳ್ತೀನಿ. ಯಾಕೆಂದರೆ ಮೇ 16 ಅಮಾವಾಸ್ಯೆ ಶನಿವಾರ ಶನೇಶ್ವರ ಜಯಂತಿ. ಅವತ್ತು ತುಂಬ ಇಂಪಾರ್ಟೆಂಟ್ ದಿನ ಕುಂಭರಾಶಿಯವರಿಗೆ. ಯೋಚನೆ ಮಾಡ್ಕೊಳ್ಳಿ ಏನು ಮಾಡಬೇಕು ಅಂತ. ಅಂದರೆ ನಾನು ಏನು ಮಾಡಬೇಕು ನಾನು ಹೇಳ್ತೀನಿ, ಮಾಡ್ಬೋಕಾಗುತ್ತಾ ಇಲ್ವ ಅನ್ನೋದು ನೀವು ನೋಡ್ಕೊಳ್ಳಿ. ಆ ಪರಿಹಾರವನ್ನು ನೀವು ಮಾಡ್ಕೊಳ್ಬೇಕು. ಜೊತೆಗೆ 7.5ಇಂದಾಗಿ ಮದುವೆಯಲ್ಲಿ ಸಮಸ್ಯೆ, 7.5ಇಂದ ದಾಂಪತ್ಯ ಗಂಡ ಹೆಂಡತಿ ಜಗಳ, 7.5ಇಂದ ಮದುವೆನೇ ಆಗ್ತಾ ಇಲ್ಲ ಅಂತಂದರೆ, 7.5ಇಂದ ಕೆಲವರು ಡಿವೋರ್ಸ್ ಆಗಿರ್ತಾರೆ, ಅಥವಾ ಕೆಲವರಿಗೆ ಬೇರೆ ಸಮಸ್ಯೆಯಿಂದ 2ನೇ ಮದುವೆಗೆ ಟ್ರೈ ಮಾಡ್ತಿರ್ತಾರೆ. ಆ ವಿಚಾರದಲ್ಲಿ ಅನುಕೂಲ ಆಗಬೇಕು. 7.5 ಸಿಗಾಕೊಂಡ್ಬಿಟ್ಟಿದ್ದೀನಿ, ಕೋರ್ಟು ಕಚೇರಿ ಸಮಸ್ಯೆ ತಲೆ ಕೆಟ್ಟೋಗ್ಬಿಟ್ಟಿದೆ. ಹಿಂಗಾರು ಮಾಡಿ 1 ವರ್ಷ ಮುಕ್ತಾಯ ಸಮಯದಲ್ಲಾದರೂ ನಾನು ಇದರೆಲ್ಲ ಸಮಸ್ಯೆಗಳಿಂದ ಹೊರಬರಬೇಕು. ಕೋರ್ಟು ಕಚೇರಿ ಎಲ್ಲ ಕ್ಲಿಯರ್ ಮಾಡಿಕೊಂಡು ಒಂಥರ ಫುಲ್ ಫ್ರೀ ಆಗಿಬಿಡ್ಬೇಕು ನಾನು. ನಿಮಗೆ ಅದ್ಭುತವಾಗಿರತಕ್ಕಂಥ ದಿವಸ ಮೇ 16ನೇ ತಾರೀಕು. ಅವತ್ತು ನೀವು ಕುಂಭರಾಶಿಯವರು ಶನೇಶ್ವರನ ಆರಾಧನೆ ನಾನು ಹೇಳಿದ ರೀತಿಯಲ್ಲಿ ಮಾಡಿಕೊಂಡ್ರಿ ಅಂತ ಆದರೆ ಇನ್ನು 1 ವರ್ಷ ಇದೆ ರೀ. ಅದ್ಭುತವಾದಂಥ ಟೈಮು. ನೀವು ಆರಾಮಾಗಿ ಎಲ್ಲ ಸಮಸ್ಯೆಗಳಿಂದ ಹೊರಬಂದ್ಬಿಡ್ಬೋದು. ಪ್ರಯತ್ನ ಮಾಡಿ. ಯತ್ನೇ ಕೃತೆ ಕೋತ್ರ ದೋಷಃ ಅಂತ ಪ್ರಯತ್ನ ಮಾಡಿ. ಏನು ತಪ್ಪೇನು ಪ್ರಯತ್ನ ಮಾಡೋದ್ರಲ್ಲಿ? ನಾನು ಹೇಳುವ ಪರಿಹಾರವನ್ನು ಪ್ರಯತ್ನ ಮಾಡಿ ನೋಡಿ. 7.5ಇಂದಾಗಿ ನಿಮಗೆ ಆರೋಗ್ಯ 6 ವರ್ಷ ಆಗೋಯ್ತು ಗುರುಗಳೇ, 5 ವರ್ಷ ಆಗೋಯ್ತು. ತುಂಬ ಆರೋಗ್ಯ ಬಾಧೆ. ಎಷ್ಟು ಡಾಕ್ಟ್ರುಗಳಾಗ್ಬಿಟ್ವು, ಎಷ್ಟು ಮೆಡಿಸಿನ್ ಆಗ್ಬಿಟ್ವು. ಅಲೋಪತಿ ಆಯಿತು, ಹೋಮಿಯೋಪತಿ ಆಯಿತು, ಆಯುರ್ವೇದ ಆಯಿತು, ಮತ್ತೊಂದಾಯಿತು, ಇನ್ನೊಂದಾಯಿತು, ಇನ್ನೂ ಹುಷಾರಾಗಲಿಲ್ಲ. ಒಳ್ಳೆ ಡಾಕ್ಟ್ರ್ ಸಿಗಲಿಲ್ಲ. ಒಳ್ಳೆ ಡಾಕ್ಟ್ರ್ ಸಿಕ್ಕಿದ್ರೆ ಔಷಧಿ ಸಿಗಲಿಲ್ಲ. ಔಷಧಿ ಸಿಕ್ಕರೆ ಏನೋ ಸೈಡ್ ಎಫೆಕ್ಟ್ಸ್ಗಳು. ಬೇಜಾರಾಗ್ಬಿಟ್ಟಿದೆ ಗುರುಳೆ ನನಗೆ ಅಂತ ಭಾಳಷ್ಟು ಜನ ಹೇಳ್ತಾ ಇರ್ತಾರೆ. 7.5 ಅಂತಾರೆ. ಎಲ್ಲಿ ಕೇಳಿದ್ರು ನಾನು ಏನು ಹೇಳಲಿ ಗುರುಳೆ ಇದಕ್ಕೆ ಅಂತ. ಇನ್ನು 1 ವರ್ಷ ಇದೆ. ಶನಿ ಬಿಟ್ಟು ಹೋಗ್ಬೇಕಾದ್ರೆ ಎಲ್ಲ ಕಿತ್ಕೊಂಡಿದ್ದು ವಾಪಸ್ ಕೊಟ್ಟು ಹೋಗ್ತಾನಂತೆ. ಸೊ ಅದರಿಂದಾಗಿ ಒಳ್ಳೇದು ಮಾಡ್ತಾನೆ ಶನೇಶ್ವರ, ಒಳ್ಳೆ ಆರೋಗ್ಯವನ್ನು ಕೊಡ್ತಾನೆ. ನಾನು ಹೇಳಿದ ರೀತಿಯಲ್ಲಿ ಅವತ್ತಿನ ದಿವಸವೇ 16ನೇ ತಾರೀಕೆ ಶನೇಶ್ವರನ ಆರಾಧನೆ ಮಾಡಿ ನೋಡಿ. ತುಂಬ ಪವರ್ಫುಲ್. ನಿಮ್ಮ ಆರೋಗ್ಯ ಬಾಧೆಗಳಿದ್ರೂ ಪರಿಹಾರ ಆಗ್ತದೆ. ಏನೇ ಆರೋಗ್ಯ ಬಾಧೆಗಳಿದ್ರೂ ಪರಿಹಾರ ಆಗ್ತದೆ. ಒಳ್ಳೆ ಡಾಕ್ಟ್ರ್ ಸಿಗ್ಬೋದು, ಅದೃಷ್ಟವಶಾತ್ ಒಳ್ಳೆ ಔಷಧಿ ಸಿಗ್ಬೋದು, ತಗೊಂಡು ಔಷಧಿ ಕೆಲಸ ಮಾಡಬಹುದು, ಒಳ್ಳೆ ಮಾರ್ಗದರ್ಶನ ಸಿಗ್ಬೋದು. ಶನೇಶ್ವರ ಅನುಗ್ರಹ ಏನು ಬೇಕಾದ್ರೂ ಒಳ್ಳೇದು ಮಾಡ್ಬೋದು. ಶನೇಶ್ವರ ಒಳ್ಳೇದು ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಅವನಷ್ಟು ಒಳ್ಳೇದು ಮಾಡ್ಲಿಕ್ಕೆ ಇನ್ಯಾರ ಕೈಲೂ ಸಾಧ್ಯನೇ ಇಲ್ಲ. ಆಮೇಲೆ ಇನ್ನೂ ಒಂದು ಹೇಳ್ತೀನಿ. ಈಗ ಮೀನರಾಶಿಯಲ್ಲಿ ಶನಿ ಅಂದರೆ ಕೊನೆಯ ಭಾಗ, ಇನ್ನು 1 ವರ್ಷ. ಸೊ ಕುಟುಂಬ ಸ್ಥಾನ, ಧನಸ್ಥಾನ ಅಂತ ಹೇಳ್ತಾರೆ ಅದನ್ನು. ಸೊ ಕುಟುಂಬ ಧನಸ್ಥಾನದಲ್ಲಿ ನಿಮಗೆ ಶನಿ ಇದ್ದಾನೆ ಅಂತಂದರೆ, ರಾಷ್ಟ್ರಾಧಿಪತಿಯಾಗಿ ದ್ವಿತೀಯದಲ್ಲಿದ್ದಾನೆ ಅಂದರೆ ಸಿಕ್ಕಾಬಟ್ಟೆ ದುಡ್ಡು ಕೊಡಬೇಕು ಅವನು. ಸೊ ಅದರಿಂದಾಗಿ ದುಡ್ಡು ಕೊಟ್ಟೇ ಕೊಡ್ತಾನೆ. ನಿಮ್ಮ ಆರೋಗ್ಯ ಬಾಧೆಗಳ ಪರಿಹಾರ ಆಗೇ ಆಗುತ್ತೆ, ಕೌಟುಂಬಿಕ ಸಮಸ್ಯೆಗಳ ಪರಿಹಾರ ಆಗೇ ಆಗುತ್ತೆ. ಜಸ್ಟ್ ನೀವು ಶನೇಶ್ವರನ ಆರಾಧನೆ ಮಾಡಬೇಕಷ್ಟೇ. ಅದನ್ನು ಮಾಡ್ಕೊಂಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ ನಿಮಗೆ. ಅದನ್ನು ಮಾಡಬೇಕು. ಲಾಸ್ಟ್ ಒಂದು ಅವಕಾಶ ಇರೋದು. ನೀವು ಅದನ್ನು ಕಳ್ಕೊಬಿಟ್ರಿ ಅಂತಂದರೆ, ಈ ಮೇ 16 ದಾಟೋಯ್ತು, ನೀವು ಮಾಡಲಿಲ್ಲ ಅಂತಂದರೆ ಇನ್ನು ಕಡೆಗೆ 1 ವರ್ಷಗಳ ಕಾಲ ನೀವು ಮತ್ತೆ ಇದು ಬೇಕು ಅಂದರೆ ಸಿಗಲ್ಲ. ಆಮೇಲೆ ಮುಂದಿನ ವರ್ಷ ನಿಮಗೆ 7.5 ಮುಗಿದೋಗಿರುತ್ತೆ. 7.5ಯಲ್ಲೇ ಅನುಕೂಲಗಳು ಆಗುತ್ತೆ. 7.5 ಕೆಟ್ಟದಾಗುತ್ತೆ, ಓಕೆ. 7.5 ಒಳ್ಳೇದು ಆಗುತ್ತೆ, ತುಂಬ ಒಳ್ಳೇದಾಗುತ್ತೆ. ಆದವ್ರು ಇದ್ದಾರೆ. 7.5 ಅಷ್ಟು ಒಳ್ಳೇದನ್ನು ನಾನು ನೋಡಲ್ಲ ಲೈಫಲ್ಲಿ ಅನ್ನೋವಂಥವರೆಲ್ಲ ಇದ್ದಾರೆ. ಬೀದಿಲಿರೋರು ಮಹಾರಾಜರಾಗಿದ್ದಾರೆ 7.5. ಮಹಾರಾಜರಾದವರು ರಸ್ತೆಗೂ ಬಂದಿದ್ದಾರೆ 7.5. ಎರಡೂ ಆಗಿದೆ, ಗೊತ್ತಲ್ವಾ? ಸೊ ಅದರಿಂದ ಯಾವಾಗ ಆಗುತ್ತೆ ಅಂತ ಹೇಳೋಕ್ಕಲ್ಲ. ಈ 6.5 ವರ್ಷ ಕಾಲ ನೀವು ತುಂಬ ಕಷ್ಟಪಟ್ಟಿದ್ದೀರಾ, ಸಮಸ್ಯೆಗಳಾಗಿದೆ ಅಂದರೆ ಕೊನೆಯ ವರ್ಷ ಇದು ಒಳ್ಳೇದಾಗಲೇಬೇಕು ನಿಮಗೆ.
ಶನೇಶ್ವರನಿಂದಲೇ ಒಳ್ಳೇದಾಗಬೇಕು. ಸೊ ಏನು ಮಾಡಬೇಕು ಅಂದರೆ ಶನೇಶ್ವರನ ಆರಾಧನೆ ಹೇಗೆ ಮಾಡಬೇಕು? ಸೊ ನಾನು ಹೇಳುವಂಥ ಪ್ರಕಾರವಾಗಿ ದಯವಿಟ್ಟು ಮಾಡಿ. ಅವತ್ತು ರಜೆ ಹಾಕ್ಕೊಂಡು ಹೇಗಾದರೂ ಮಾಡಿ, ಹಿಂದಿನ ಸಲ ಸಾಯಂಕಾಲ ರಾತ್ರಿ ಹೊರಟರೂ ಪರವಾಗಿಲ್ಲ, ಬೆಳಗ್ಗೆ 16ನೇ ತಾರೀಕು ಶನಿವಾರ ಬೆಳಗ್ಗೆ ನೀವು ತಿರುನೆಲ್ಲಾರ್ ಶನೇಶ್ವರ ದೇವಸ್ಥಾನದಲ್ಲಿ ಇರಲಿಕ್ಕೆ ಪ್ರಯತ್ನ ಮಾಡಿ. ತಿರುನೆಲ್ಲಾರ್ ತಮಿಳ್ನಾಡಲ್ಲಿದೆ ಶನೇಶ್ವರ ದೇವಸ್ಥಾನ. ಅಲ್ಲಿ ನೀವೇನಾದರೂ ಬೆಳಗ್ಗೆ ಇದ್ದೀರಾ ಅಂತಂದರೆ ಹೋಗ್ಬೇಕಾದ್ರೆ ನೀವು ದಯವಿಟ್ಟು ಒಂದು ಸ್ವಲ್ಪ ಕರಿ ಎಳ್ಳು, ಗಾಣದ ಎಳ್ಳೆಣ್ಣೆ ತೊಗೊಂಡೋಗ್ಬಿಡಿ ಅಲ್ಲಿಗೆ, ಆಯಿತಾ? ಅಲ್ಲೋಗಿ ಮೈಗೆಲ್ಲ ಎಳ್ಳೆಣ್ಣೆ ಹಚ್ಕೊಂಡ್ಬಿಡ್ಬೇಕು. ಗಾಣದ ಎಳ್ಳೆಣ್ಣೆ ಒಂದು 1/4 kg ಆಗ್ಬೋದು, ಚೆನ್ನಾಗಿ ಹಚ್ಕೊಂಡ್ಬಿಡ್ಬೇಕು ಮೈಯೆಲ್ಲ. ಅಲ್ಲಿ ನಳತೀರ್ಥ ಅಂತಿದೆ, ಅದರಲ್ಲಿ ಸ್ನಾನ ಮಾಡಬೇಕು. ಸ್ನಾನ ಮಾಡಿಕೊಂಡು ಫಸ್ಟ್ ಗಣಪತಿ ದರ್ಶನ, ಗಣಪತಿ ಅಲ್ಲೇ ಇದೆ, ಗಣಪತಿ ದರ್ಶನ ಆದ ನಂತರ ಸೀದಾ ಶನೇಶ್ವರನ ದರ್ಶನ. ಶನೇಶ್ವರನ ದರ್ಶನ ಮಾಡ್ಕೊಂಡು ದರ್ಭಾರಣ್ಯೇಶ್ವರ ಸ್ವಾಮಿಯ ದರ್ಶನ, ಅಲ್ಲಿಂದ ಅಮ್ಮನವರ ದರ್ಶನ. ಅಲ್ಲಿಂದ ಹೊರಗೆ ಬಂದ ತಕ್ಷಣ ಅಲ್ಲಿ ದೀಪ ಹಚ್ಚಬೇಕು. ಎಳ್ಳೆಣ್ಣೆ ತೊಗೊಂಡೋಗಿ ಅನ್ನಲ್ಲ, ಸ್ವಲ್ಪ ಮಾತ್ರ ಮೈಗೆ ಹಚ್ಕೊಂಡಿರ್ತಾರೆ, ಮಿಕ್ಕಿದೆಲ್ಲ ಅಲ್ಲೇ ಇರುತ್ತಲ್ಲ. ಸೊ ಅದರಲ್ಲೊಂದು 8 ಮಣ್ಣಿನ ಹಣತೆಯಲ್ಲಿ 8 ಎಳ್ಳೆಣ್ಣೆ ದೀಪವನ್ನು ಹಚ್ಚಿ, ಹೆಚ್ಚಾದ ಎಳ್ಳೆಣ್ಣೆಯಲ್ಲಿ ಅಲ್ಲೇ ಕೊಟ್ಬಿಡಿ. ಅಲ್ಲೇ ಎಲ್ಲ ಬಾಕ್ಸ್ ಇರ್ತದೆ, ಅಲ್ಲಿ ಕೊಟ್ಬಿಡಿ. ಅಲ್ಲಿ ಅವರು ಬಂದವರಿಗೆಲ್ಲ ಕೊಟ್ಕೊಳ್ತಾರೆ, ಏನು ಬೇಕಾದ್ರೆ ಮಾಡ್ತಾರಲ್ಲ, ಸಮರ್ಪಣೆ ಆಗೋಗಲಿ. 8 ಎಳ್ಳೆಣ್ಣೆ ದೀಪ ಮಣ್ಣಿನ ಹಣತೆಯಲ್ಲಿ ಹಚ್ಚಿಬಿಡಿ. ಹಾಗೂ ಅಲ್ಲೇ ಕೂತ್ಕೊಂಡು 3333 3333 3333 ಬಾರಿ ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ ಜಪ ಮಾಡಿ. ಅದ್ಭುತವಾಗಿರತಕ್ಕಂಥ ಪರಿಹಾರ, ನಿಜವಾಗ್ಲೂ ರಿಯಲಿ ತುಂಬ ಗ್ರೇಟ್, ಅದ್ಭುತವಾದ ಪರಿಹಾರ ಅದು. ಇಲ್ಲ ಸ್ವಾಮಿ ನಮಗೆ ರಜೆ ಇಲ್ಲ, ನಮಗೆ ತಮಿಳ್ನಾಡಿಗೆ ಹೋಗಿ ಗೊತ್ತಾಗಲ್ಲ, ನಮಗೆ ದಾರಿ ಗೊತ್ತಾಗಲ್ಲ, ನಮಗೆ ಕರ್ಕೊಂಡು ಹೋಗೋರಿಲ್ಲ, ನಮಗೆ ಹೇಳೋರಿಲ್ಲ, ನಮಗೆ ದುಡ್ಡಿಲ್ಲ, ನಮಗೆ ರಜೆ ಸಿಗಲ್ಲ, ನಮಗೆ ವ್ಯವಹಾರ ಬಿಟ್ಟು ಹೋಗೋಕ್ಕಾಗಲ್ಲ, ಏನೋ ಕಾರಣ ಒಟ್ಟು ನಮ್ಗೆ ಅವತ್ತಿನ ದಿವಸ ಅಲ್ಲಿಗೆಲ್ಲ ಹೋಗೋಕ್ಕಾಗಲ್ಲ, ನಿಮ್ಮ ವೀಡಿಯೋ ನೋಡಿದ್ದೇ ಲೇಟು, ನಾಳೆನೇ 16 ನನಗೆ ಹೋಗೋಕ್ಕಾಗಲ್ಲ, ಈ ಥರದ್ದು ಏನೇ ಇದ್ದರೂ ಕೂಡ ಅದಕ್ಕೆ ಪರಿಹಾರ ನಿಮ್ಮ ಮನೆ ಹತ್ತಿರದಲ್ಲೆಲ್ಲರೂ, ಅಂದರೆ ಮನೆಯಲ್ಲೇ ಎಳ್ಳೆಣ್ಣೆ ಹಚ್ಕೊಂಡು ಸ್ನಾನ ಮಾಡಿಕೊಂಡು ಮನೆ ಹತ್ತಿರದಲ್ಲಿರೋ ದೇವಸ್ಥಾನಕ್ಕೆ ಹೋಗಿ ಅಲ್ಲೊಂದು ಸ್ವಲ್ಪ ಇದು ಮಾಡಿ, ಏನು ಕರಿ ಎಳ್ಳು ಎಳ್ಳೆಣ್ಣೆ ಅಲ್ಲೇ ಕೊಟ್ಬಿಟ್ಟು ಎಳ್ಳೆಣ್ಣೆ ದೀಪವನ್ನು ಹಚ್ಬಿಟ್ಟು ದೇವ್ರಿಗೆ ಪ್ರಾರ್ಥನೆ ಮಾಡ್ಕೊಂಡು ಅಲ್ಲೇ ದೇವಸ್ಥಾನಲ್ಲೇ ಕೂತ್ಕೊಂಡು 3333 ಬಾರಿ ಯಾರು ಜಪ ಮಾಡ್ಕೊಂಡು ಬನ್ನಿ. ನೀವು ಅಲ್ಲಿ ಹೋದರೂ ಆ ಕರಿ ಎಳ್ಳನ್ನು ಸ್ವಾಮಿಗೆ ಸಮರ್ಪಣೆ ಮಾಡಿ, ಎಳ್ಳೆಣ್ಣೆ ಅಲ್ಲೇ ಸಮರ್ಪಣೆ ಮಾಡಿ, ದೀಪವನ್ನು ಹಚ್ಚಿ ಪ್ರದಕ್ಷಿಣೆ ನಮಸ್ಕಾರ ಮಾಡ್ಕೊಂಡು ಅಲ್ಲೇ ಕೂತ್ಕೊಂಡು ಜಪ ಮಾಡ್ಕೊಂಡು ಬರ್ಬೋದು. ಅಲ್ಲಿ ಹೋದರೆ ನಂಬರ್ 1 ಪರಿಹಾರ. ಇಲ್ಲ ಇಲ್ಲೇ ಮನೆ ಹತ್ರದಲ್ಲಾದರೆ ಒಂದು ಸ್ವಲ್ಪನಾದ್ರು ಪರಿಹಾರ ಆಗುತ್ತೆ. ಅದು ಮಾಡೋಕ್ಕಾಗಲ್ಲ ಅಂದರೆ ನಿಮಗೋಸ್ಕರ ನಾವು ಇನ್ನೂ ಅದ್ಭುತವಾದ ಪವರ್ಫುಲ್ ಆದ ಪರಿಹಾರವನ್ನು ಮಾಡಿ ಪವರ್ಫುಲ್ ಪ್ರಸಾದ ಕೊಡ್ತೇವೆ. ನೀವು ಇಡೀ ವರ್ಷ ಹಾಕ್ಕೊಬೋದು, ಅಂಥ ಒಂದು ಅದ್ಭುತವಾದ ಪ್ರಸಾದವನ್ನು ಕೊಡ್ತೇವೆ. ಅದ್ರ ಬಗ್ಗೆ ನೀವು ತಿಳ್ಕೊಳ್ಬೇಕು. ಮೇ 16ನೇ ತಾರೀಕು ಶನೇಶ್ವರ ಜಯಂತಿಯ ದಿವಸವೇ ಅಮಾವಾಸ್ಯೆಗೆ ನಮ್ಮ ಯಾಗಶಾಲೆಯಲ್ಲಿ ನಿಮಗೋಸ್ಕರ ಸಹಸ್ರ ಶನಿ ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಶನೇಶ್ವರನಿಗೆ ಮಹಾಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಹಾಗೂ ಈ ಒಂದು ಹೋಮದಲ್ಲಿ ವಿಶೇಷವಾಗಿರತಕ್ಕಂತಹ ಒಂದು ಮಾಲೆಯನ್ನು ಅಭಿಮಂತ್ರಣ ಮಾಡಿ ನಿಮಗೆಲ್ಲರಿಗೂ ಸಹ ಈ ಮಾಲೆಯನ್ನು ಕಳಿಸ್ಕೊಡ್ತಾ ಇದ್ದೇವೆ. ಈ ಮಾಲೆಗೆ ವಿಶೇಷ ಏನು ಗೊತ್ತಾ, ಇದರಲ್ಲಿ ಒಂದು ಡಾಲರನ್ನು ಇಟ್ಟಿದ್ದೇವೆ. ಈ ಕುದುರೆಯ ಲಾಳ ನೋಡಿದಿರಲ್ಲ, ಅದೇ ಡಿಸೈನ್ನಲ್ಲಿ ಕೃಷ್ಣವೀಟಿಕಾ ರತ್ನ, ಕಪ್ಪು ರತ್ನವನ್ನು, ಶನಿಯ ಉಪರತ್ನ ಅದು. ಸೊ ಕೃಷ್ಣವೀಟಿಕಾ ರತ್ನವನ್ನು ಮಧ್ಯದಲ್ಲಿ ಇಟ್ಟೋದಕ್ಕೆ ಕುದುರೆಯ ಒಂದು ಲಾಳದ ಒಂದು ಆಕೃತಿಯಲ್ಲಿ ಒಂದು ಡಾಲರ್ ಸಿದ್ಧಪಡಿಸಿದ್ದೇವೆ. ಇದ್ರ ಜೊತೆಗೆ ಕೃಷ್ಣ ಶಾಲ್ಮಲ ರತ್ನಗಳು ಅಂಥೇಳಿ, ಇದು ಅದ್ಭುತವಾಗಿರತಕ್ಕಂಥ ಪವರ್ಫುಲ್ ಆಗಿರ್ತಕ್ಕಂಥ ರತ್ನ. ಇದು ಕೃಷ್ಣ ಶಾಲ್ಮಲ ರತ್ನಗಳು ಅಂತ. ಎಷ್ಟು ಪವರ್ಫುಲ್ಲು ಅಂತಂದರೆ ಇದು ನಿಮ್ಗೆ ಸಿಕ್ಕಿದಾಗ ಗೊತ್ತಾಗುತ್ತೆ. ನಿಮ್ಮ ಯಾವ್ದಾದ್ರು ಬೆಳ್ಳಿ ಬಂಗಾರಕ್ಕೆ ಹಿಂಗೆ ಹಾಕಿ ಉಜ್ಜಿದ್ರೆ ತಿಂದು ಬಿಡ್ತದೋ ಆ ಲೆವೆಲ್ಗೆ ಇದು ಪವರ್ಫುಲ್ ಆಗಿರ್ತಕ್ಕಂಥದ್ದು. ಇಂಥ ಅದ್ಭುತವಾದ ಕೃಷ್ಣ ಶಾಲ್ಮಲ ರತ್ನಗಳ ಮಾಲೆ ಜೊತೆಗೆ ಕೃಷ್ಣವೀಟಿಕಾ ರತ್ನ, ಆ ಕುದುರೆ ಲಾಳ ಶನೇಶ್ವರನ ಒಂದು ಅನುಗ್ರಹಕ್ಕೋಸ್ಕರ ಆ ಒಂದು ರತ್ನ ಇರತಕ್ಕಂಥ ಈ ಡಾಲರನ್ನು ಶನೇಶ್ವರ ಜಯಂತಿಗೆ ದಿವಸ, ಅಮಾವಾಸ್ಯೆ ಮೇ 16 ಶನೇಶ್ವರ ಜಯಂತಿ ದಿವಸ ಸಹಸ್ರ ಶನಿ ಶಾಂತಿ ಹೋಮದಲ್ಲಿ ಎನರ್ಜೈಸ್ ಮಾಡಿ ನಾವು ಇದನ್ನು ನಿಮಗೆಲ್ಲರಿಗೂ ಸಹ ಸಂಕಲ್ಪ ಸೇವಾ ಪ್ರಸಾದವಾಗಿ ಕೊಡ್ತಾ ಇದ್ದೇವೆ. ಅದ್ರ ಜೊತೆಗೆ ವಿವಾಹ ನಿಧಾನ ಮಾಡಿದ್ರೆ ಶನಿ ಆದ್ದರಿಂದಾಗಿ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಿದ್ದೇವೆ. ಬೇಗ ಮದುವೆ ಆಗಲಿ, ದಾಂಪತ್ಯ ಸಮಸ್ಯೆಗಳ ಪರಿಹಾರ ಆಗಲಿ ಅಂತ. ಈ ಮಾಟ ಮಂತ್ರ, ಶತ್ರುಬಾಧೆ ಇತ್ಯಾದಿ ದೃಷ್ಟಿದೋಷಾದಿಗಳ ಪರಿಹಾರಕ್ಕೂ ಸಹ ನಾವು ಮಹಾಪ್ರತ್ಯಂಗಿರ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಅದಕ್ಕೂ ಪರಿಹಾರವನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ನಿಮ್ಮ ಆರೋಗ್ಯ ಬಾಧೆಗಳು ಅದು ಪರಿಹಾರ ಆಗಬೇಕು ಅಂತ ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರುದೋಷ ಪರಿಹಾರಕ್ಕೆ ಗುರು ಶಾಂತಿ ಹೋಮವನ್ನು, ಜೊತೆಗೆ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ಶನೇಶ್ವರ ಜಯಂತಿ ಅವತ್ತು ಮತ್ತಿನ್ನು 1 ವರ್ಷ ತನಕ ಸಿಗಲ್ಲ. ಸೊ ಅದರಿಂದ ಶನಿವಾರ ಶನೇಶ್ವರ ಜಯಂತಿ ವೈಶಾಖ ಅಮಾವಾಸ್ಯೆ ಮೇ 16ನೇ ತಾರೀಕಂದು ನಾವು ಸಹಸ್ರ ಶನಿ ಶಾಂತಿ ಹೋಮವನ್ನು ಮಾಡಿ ಈ ವಿಶೇಷವಾಗಿರ್ತಕ್ಕಂಥ ಕೃಷ್ಣ ಶಾಲ್ಮಲ ರತ್ನಗಳ ಜೊತೆಗೆ ಕೃಷ್ಣವೀಟಿಕಾ ರತ್ನ ಇರತಕ್ಕಂಥ ಮಾಲೆ, ಡಾಲರ್ ಎಲ್ಲದನ್ನೂ ಸಹ ನಿಮಗೆ ಕೊಡ್ತಾ ಇದ್ದು. ಪ್ರತಿಯೊಬ್ಬರೂ ಸಹ ಇದನ್ನು ಧಾರಣೆ ಮಾಡ್ಕೊಳ್ಳೋದು, ಪ್ರತಿಯೊಬ್ಬರೂ ಸಹ. ಸೊ ದಯವಿಟ್ಟು ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ ಏನಿದೆಯಲ್ಲ, ಆ ನಂಬರ್ಗಳಿಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ
ಬೇಗ 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 ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತು ಶನೇಶ್ವರ ಜಯಂತಿ ಎಂದು ಬೆಳಗ್ಗೆ ಲೈವಲ್ಲಿ ನಿಮ್ಮ ಹೆಸರು ನಾನೇ ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗೋದು ನೀವು ನೋಡ್ಕೊಳ್ಬಹುದು. ಎಲ್ಲ ಹೋಮಗಳನ್ನು ಸಹ ನೀವು ಲೈವಲ್ಲಿ ನೋಡಬಹುದು. ಸಂಕಲ್ಪ ಲೈವಲ್ಲಿ ನೋಡ್ಬೋದು, ಹೋಮಗಳ ಲೈವ್ ನೋಡ್ಬೋದು. ನಂತರ ನಾವು ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆಯ ಕುಂಕುಮ ಪ್ರಸಾದ ಸಹಿತ ವಿಶೇಷವಾದ ಈ ಕೃಷ್ಣವೀಟಿಕಾ ರತ್ನ ಸಹಿತ ಕೃಷ್ಣ ಶಾಲ್ಮಲಾ ರತ್ನಗಳ ಈ ಮಾಲೆಯನ್ನು ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ಈ ಶನೇಶ್ವರನ ಏನು ಮೀನರಾಶಿಯಲ್ಲಿ 1 ವರ್ಷಗಳ ಕಾಲ ಶನಿ ಇರ್ತಾನೆ, ನಂತರ ಮೇಷರಾಶಿಗೆ ಹೋಗ್ತಾನೆ. ಈ ಶನೇಶ್ವರ ಜಯಂತಿಯಂದು ನಿಮಗಿರುವ ಎಲ್ಲ ಶನಿ ಪೀಡೆಗಳು ಪರಿಹಾರವಾಗಿ ಶನೇಶ್ವರ ಅನುಗ್ರಹವಾಗಬೇಕು ಅಂತದ್ದೇ ನಮ್ಮದು ಸಂಕಲ್ಪವಾಗಿರ್ತದೆ. ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ದರೆ, ನಕ್ಷತ್ರ ಗೊತ್ತಿದ್ದರೆ, ರಾಶಿ ಗೊತ್ತಿದ್ದರೆ ಹಾಗೂ ನಿಮ್ಮ ವಿಳಾಸ, ಹೆಸರು ವಿಳಾಸ 2 ಇಂಪಾರ್ಟೆಂಟು. ಬೇಗ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಕಾಲ್ ಮಾಡಿ, ಕಾಲ್ ಅಟೆಂಡ್ ಮಾಡಿಲ್ವಾ ಟೆನ್ಷನ್ ಮಾಡ್ಕೊಂಬಿಡಿ, ವಾಟ್ಸಪ್ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ನಂಬರೆಲ್ಲ ಹೇಳ್ಬಿಟ್ಟು ಹಾಕ್ಬಿಟ್ಟು ನಮಗೆ ಕಾಲ್ ಮಾಡಿ ಅಂದರೆ ನಾವು ಯಾರಿಗೂ ಕಾಲ್ ಮಾಡಲ್ಲ. ಸೊ ದಯವಿಟ್ಟು ನೀವೇ ಕಾಲ್ ಮಾಡಬೇಕು, ನೀವೇ ವಾಟ್ಸಪ್ ಮಾಡಬೇಕು. ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ಗೆ ಬೇಗ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಯಾಕಂದರೆ ಟೈಮ್ ತುಂಬ ಲಿಮಿಟೆಡ್ ಆಗಿದೆ, ಜಾಸ್ತಿ ದಿನಗಳಿಲ್ಲ. ಎಷ್ಟು ಬೇಗ ಸಂಕಲ್ಪ ಸೇವೆ ಇದು ನಾವು ಎಷ್ಟು ಸ್ಟಾಕ್ ರೆಡಿ ಮಾಡಿದೀವೋ ಅಷ್ಟು ಸಂಕಲ್ಪ ಆದಮೇಲೆ ನಾವು ಅದನ್ನು ನಿಲ್ಲಿಸ್ತೇವೆ. ಸೊ ಅದರಿಂದಾಗಿ ಬೇಗ ಟೈಮ್ ಇಲ್ಲ, ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಹಾಗೂ ಮಹಾಸಹಸ್ರ ಶನಿಶಾಂತಿ ಹೋಮದಲ್ಲಿ ಸಂಕಲ್ಪ ಸೇವೆಗೆ ಕೊಟ್ಕೊಳ್ಳಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗಬೇಕು. ಶನೇಶ್ವರ ಜಯಂತಿಯ ಈ ಒಂದು ಅದ್ಭುತವಾದ ದಿನದ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು. ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿಬಿಡಿ. ವಿಶೇಷ ಪ್ರಶ್ನೆಗಳಿದ್ರೆ ಈಗಲೂ ಸಹ ಹೇಳ್ತೀನಿ, ಕಮೆಂಟ್ ಮಾಡಿ, ನಿಮ್ಮ ಕಮೆಂಟ್ಸ್ನೆಲ್ಲ ಓದ್ತಾ ಇರ್ತಾನೆ. ಅಥವಾ ನಮ್ಮ ಆಫೀಸ್ ನಂಬರ್ ಇರುತ್ತೆ, ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ, ನಮಗೆ ಖಂಡಿತವಾಗಿ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಈಗ ಮಂತ್ರವನ್ನು ಸಹ ಹೇಳ್ತಾನೆ, ಆ ಮಂತ್ರವನ್ನು ಸಹ ನಿಮಗೆ ಅನುಕೂಲ ಮಾಡಿಕೊಳ್ಳಿ. ಶನೇಶ್ವರ ಅನುಗ್ರಹವಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.